ಹೊಸಕೋಟೆ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ, ರಸ್ತೆಗಳು, ಕೆರೆಯಂಗಳದಲ್ಲಿ ಬಿದ್ದಿರುವ ರಾಶಿ ಕಸ. ಇನ್ನು ಹೆದ್ದಾರಿ, ಸರ್ವಿಸ್ ರಸ್ತೆ, ಕೆರೆ ಅಂಗಳಗಳಲ್ಲಿ ರಾಶಿ ಕಸ ಬಿದ್ದಿದೆ. ಹೋಟೆಲ್ ತ್ಯಾಜ್ಯ, ಅಪಾರ್ಟ್ಮೆಂಟ್ ತ್ಯಾಜ್ಯ, ಅಂಗಡಿಗಳ ತ್ಯಾಜ್ಯ ರಸ್ತೆಗಳಲ್ಲಿ, ಕೆರೆ ಅಂಗಳಗಳಲ್ಲಿ ತುಂಬಿಕೊಂಡಿದೆ. ಹೊಸಕೋಟೆ ಪಟ್ಟಣದಲ್ಲಿ ಕಂಡು ಬರ್ತಾ ಇದೆ ಕಸದ ರಾಶಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರುವಂತಹ ಹೊಸಕೋಟೆ ಪಟ್ಟಣ. ಇನ್ನು ಕುಂಭಕರ್ಣ ನಿದ್ದೆಯಲ್ಲಿದೆ ಹೊಸಕೋಟೆ ನಗರಸಭೆ. ಹೊಸಕೋಟೆ ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ತುಂಬಿಕೊಂಡಿದೆ. ರಸ್ತೆಗಳು, ಕೆರೆಯ ಅಂಗಳಗಳು, ಎಲ್ಲಿ ನೋಡಿದ್ರೂ ಕಸದ ರಾಶಿ. ಹೆದ್ದಾರಿ, ಸರ್ವಿಸ್ ರಸ್ತೆ, ಕೆರೆ ಅಂಗಳ ಎಲ್ಲ ಕಡೆ ರಾಶಿ ಕಸ ತುಂಬಿಕೊಂಡಿದೆ. ಇನ್ನು ಹೊಸಕೋಟೆ ಪಟ್ಟಣದಲ್ಲಿ ಕಂಡು ಬರ್ತಾ ಇದೆ ರಾಶಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಪಟ್ಟಣದಲ್ಲಿ ಕಂಡು ಬಂದಿರುವಂತಹ ಸ್ಥಿತಿ ಇದು. ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಹೊಸಕೋಟೆ ನಗರಸಭೆಯ ಅಧಿಕಾರಿಗಳು. ನಾಮಕಾವಸ್ಥೆಗೆ ದಂಡದ ಬೋರ್ಡ್ ಹಾಕೊಂಡಿದ್ದಾರೆ. ನಗರಸಭೆಗೆ ಜನರಿಂದ ಈಗ ಹಿಡಿ ಶಾಪ ಬೀಳ್ತಾ ಇದೆ. ಇನ್ನು ಶಾಸಕ ಶರತ್ ಬಚ್ಚೇಗೌಡ ಪೊಲೀಸರು ಎಚ್ಚರಿಕೆಗೂ ಡೋಂಟ್ ಕೇರ್ ಅಂತಿದ್ದಾರೆ. ಕಸ ಹಾಕಿದವರ ವಿರುದ್ಧ ಪೊಲೀಸರಿಂದ ಕ್ರಮಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಆದರೂ ಕೂಡ ಕಸ ಹಾಕುವವರು ಬಿಡ್ತಾ ಇಲ್ಲ. ಜಿಲ್ಲೆಯಲ್ಲಿ ಅತಿ ದೊಡ್ಡ ಕೆರೆಗಳಲ್ಲಿ ಹೊಸಕೋಟೆ ಕೆರೆ ಕೂಡ ಒಂದು. ಆದರೆ ಈ ಕೆರೆ ಈಗ ಕಸದ ರಾಶಿಗಳಿಂದ ತುಂಬಿ ಹೋಗಿದೆ. ವಿವಿಧ ತ್ಯಾಜ್ಯ ಸೇರಿ ಕೆರೆ ನೀರು ಹಾಳಾದ್ರೂ ನಗರಸಭೆ ಡೋಂಟ್ ಕೇರ್ ಅಂತ ಇದೆ. ಮಳೆ ನೀರಿನೊಂದಿಗೆ ತ್ಯಾಜ್ಯ ಸೇರ್ಕೊಂಡು ದುರ್ವಾಸನೆ ಬರ್ತಾ ಇದ್ರೂ ಕೂಡ ದಿವ್ಯ ನಿರ್ಲಕ್ಷ್ಯ ತೋರಿಸ್ತಾ ಇದೆ ನಗರಸಭೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವಂತಹ ಹೊಸಕೋಟೆ ನಗರದ ವ್ಯವಸ್ಥೆ ಇದು. దీనికి బాధపడుతున్నారు. అదే మీట్ ಮಾಡೋಣ. దీనికి బాధపడుతున్నారు. ನಾವು ನೋಡ್ತಾ ಇದ್ದಂಗೆ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಆಗಿರ್ಬೋದು, ಹೆದ್ದಾರಿಯಲ್ಲಿರೋದ್ರಿಂದ ಕಸನ ಬೇರೆ ಬೇರೆ ಭಾಗದಲ್ಲಿ ಪ್ರಮುಖವಾದಂಥ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ಬಂದು ಹಾಕೋಗಿರ್ತಕ್ಕಂಥ ನಾವು ನೋಡಿದ್ದೀವಿ. ಆದ್ದರಿಂದ ಇವತ್ತು ಅದ್ರ ವಿರುದ್ಧವಾಗಿ ಕಠಿಣವಾದಂಥ ಕ್ರಮಗಳನ್ನ ತೊಗೋಬೇಕು. ಆ ರೀತಿಯಾದಂಥ ಚಟುವಟಿಕೆಗಳು ಮಾಡೋಂಥವ್ರು, ಕೆಲಸ ಮಾಡೋಂಥವ್ರ ಮೇಲೆ ನಾವು ತೀವ್ರವಾದಂಥ ಕ್ರಮಗಳು ತೊಗೊಳ್ಳೋಕ್ಕೆ ನಾವು ಕೂಡ ನಮ್ಮ ಆರಕ್ಷಕ ಠಾಣೆಯಲ್ಲಿರ್ತಕ್ಕಂಥ ಸಿಬ್ಬಂದಿಯವರೆಲ್ಲರಿಗೂ ಕೂಡ ನಾವು ಹೇಳಿದ್ದೀವಿ. ಆದ್ದರಿಂದ ಈ ಒಂದು ಕಸ ವಿಲೇವಾರಿಗೆ ನಾವು ಮಾಡೋದಕ್ಕೋಸ್ಕರ ಜಾಗನೂ ಕೂಡ ಗುರುತಿದ್ದೀವಿ. PCB ಕ್ಲಿಯರೆನ್ಸ್ಗೋಸ್ಕರ ಕಾಯ್ತಾ ಇದ್ದೀವಿ. ಅದು ಸಿಗ್ತಾ ಇದ್ದಂಗೆ ಅಲ್ಲಿ ನಾವು ಏನು ಹಸಿ ಕಸ, ಒಣ ಕಸ ಅಂತಿದೆ, ಅವೆಲ್ಲವನ್ನು ಕೂಡ ವಿಲೇವಾರಿ ಮಾಡಿ ಹಸಿ ಕಸನ ನಾವು ಕಾಂಪೋಸ್ಟಿಂಗಿಗೆ ಕಳಿಸಿ, ಒಣ ಕಸನ ನಾವು ಕಾಂಪ್ಯಾಕ್ಟ್ ಮಾಡಿ ಅದನ್ನು ಬೇರೆ ಕಡೆಗಳಿಗೆ ಕಳಿಸೋಂಥದ್ದೆಲ್ಲ ಮಾಡ್ತೀವಿ. ತಾಲೂಕಿನ ಮುಂದಿನ ದಿನಗಳಲ್ಲಿ ನಾವು ಸ್ವಾತಂತ್ರ್ಯ ದಿನೋತ್ಸವದಂದರೆ ನಾವೊಂದು ವ್ಯಸನ ಮುಕ್ತ, ಕಸ ಮುಕ್ತ ಮತ್ತು ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳು ಕ್ರೈಮ್ ಆಗಿ. ಹೊಸಕೋಟೆ ಪೊಲೀಸ್ ಠಾಣಾ ಪ್ರಕಟಣೆ. ಆತ್ಮೀಯ ಹೊಸಕೋಟೆ ಸಾರ್ವಜನಿಕ ಬಂಧುಗಳೇ, ಹೊಸಕೋಟೆ ಟೌನ್ನಲ್ಲಿ ಸಿಕ್ಕಿದ ಕಡೆ ಕಸನ ತಂದು ಸುರಿತಿರೋದು ಇತ್ತೀಚೆಗೆ ಕಂಡು ಬಂದಿರ್ತದೆ. ಹೊಸಕೋಟೆ ಟೋಲು, ಅದೇ ರೀತಿ ಉಪರಳಿ ಕೆರೆ, ಅದೇ ರೀತಿ ಕಾಲೇಜ್ ರಸ್ತೆ, ಅಗ್ರಿಕಲ್ಚರ್ ಆಫೀಸು, ಅದೇ ರೀತಿ ಈ ಖಾಲಿ ಸೈಟ್ಗಳು, ಖಾಲಿ ಲೇಔಟ್ಗಳಲ್ಲಿ ಕಸನ ತಂದು ಸಿಕ್ಕಿದ ಕಡೆ ಸುರಿತಿರೋದು ಕಂಡು ಬಂದಿರ್ತದೆ. ಆತ್ಮೀಯ ನಾಗರಿಕರೇ, ಈ ರೀತಿ ಕಸನ ತಂದು ಸುರಿತಿರೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ.